ಬಿಜಿಎಸ್ ಮೈದಾನದಲ್ಲೂ ಕೂಡ RCB ಮ್ಯಾಚ್ ಅನ್ನ ನೋಡೋದಕ್ಕೆ ಸಕಲ ರೀತಿಯಾದಂತಹ ತಯಾರಿಯನ್ನ ಮಾಡಲಾಗಿದೆ. ಯಾವ ರೀತಿ ಪ್ರಿಪರೇಷನ್ ಅನ್ನೋದನ್ನ ನಿಮಗೆ ನಾನು ವಿಜುವಲ್ ಸಮೇತ ತೋರಿಸ್ತಾ ಹೋಗ್ತೀನಿ. ನೀವೀಗ ಗಮನಿಸ್ತಾ ಇರಬಹುದು, ಇದು ಫೈನಲ್ ಪಂದ್ಯಾವಳಿಯನ್ನ ನೋಡೋದಕ್ಕೆ ಬಿಜಿಎಸ್ ಗ್ರೌಂಡ್ ನಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಿದ್ದಾರೆ ಅನ್ನುವಂತಹ ವಿಜುವಲ್ಸ್ ಇದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಶ್ಯಾಮ್ ಅದನ್ನ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕೂತ್ಕೊಂಡು ಲೈವ್ ಅನ್ನ ನೋಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಏಕಕಾಲದಲ್ಲಿ ಸಾವಿರಾರು ಜನ ಕೂತ್ಕೊಂಡು ಇಲ್ಲಿ ಲೈವ್ ಅನ್ನ ನೋಡೋದಕ್ಕೆ ವ್ಯವಸ್ಥೆ ಮಾಡಲಾಗಿರುವಂತಹದ್ದು. ಪಂದ್ಯ ವೀಕ್ಷಣೆಗೆ ಬರುವಂತಹ ಜನರಿಗೆ ಅಂದ್ರೆ ಕ್ರೀಡಾಭಿಮಾನಿಗಳಿಗೆ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಬಿಜಿಎಸ್ ಮೈದಾನದ ವೇದಿಕೆಯ ಮುಂಭಾಗದಲ್ಲೇ LED ಕೂಡ ಹಾಕಿದ್ದಾರೆ. ಸೊ ಇವತ್ತು 4 ಗಂಟೆಯಿಂದ ಸಾರ್ವಜನಿಕರು ಈ ಭಾಗದಲ್ಲಿ ಬರಬಹುದು. ಬಿಜಿಎಸ್ ಮೈದಾನಕ್ಕೆ ಬಂದು ಉಚಿತವಾಗಿ ಮ್ಯಾಚ್ ಅನ್ನ ನೋಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನಿಮ್ಗೆ ಮ್ಯಾಚ್ಗೆ ಬರೋದಕ್ಕೆ ಉಚಿತ ಪ್ರವೇಶ ಒಂದ್ ಕಡೆ ಆದ್ರೆ ಖಚಿತವಾಗಿ ಮನರಂಜನೆ ಕೂಡ ಸಿಗುತ್ತೆ. ಸ್ಟೇಜ್ ಕೂಡ ಯಾವ ರೀತಿಯಾಗಿ ರೆಡಿ ಆಗಿದೆ ನೋಡಿ, ಜೊತೆಗೆ ಹಾಕಿರುವಂತಹ LED ವಾಲ್ ಅನ್ನ ಕೂಡ ನೋಡಿ. ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. RCBಯ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆ ಸಂದರ್ಭದಲ್ಲಿ ಅಂದ್ರೆ ಒಂದೊಂದು ಸ್ಫೋಟಕ ಬ್ಯಾಟ್ಸ್ಮನ್ ಗಳು ಆಡುವ ರೀತಿಗಾಗ್ಲಿ ಅಥವಾ ಅಪೋಸಿಟ್ ಟೀಮ್ ಅಲ್ಲಿರುವಂತಹ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕುವಂತಹ ಬೌಲರ್ ಗಳ ಪ್ರದರ್ಶನಕ್ಕೆ ಆ ಸಂದರ್ಭದಲ್ಲಿ ಮನರಂಜನೆಯನ್ನ ಕೊಡೋದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಅಂದ್ರೆ ಹೇಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತಹ ಚಿತ್ರಣವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಜೊತೆಗೆ ಇಲ್ಲಿ ಮನರಂಜನೆ ಕೂಡ ಇರುತ್ತೆ, ಚಿಯರ್ ಗರ್ಲ್ಸ್ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಅಂದ್ರೆ ಒಂದೊಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡೋದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಸುಮಾರು 10,000 ಜನ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ, ಉಚಿತವಾಗಿ ಮ್ಯಾಚ್ ಅನ್ನ ನೋಡಿ ಆನಂದಿಸೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತಹ ಚಿತ್ರಾವಳಿ ಕೂಡ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ RCBಯ ಭರ್ಜರಿ ಗೆಲುವಿಗಾಗಿ ನೀವು ನೋಡ್ತಾ ಇರಬಹುದು, ಈ ಭಾಗದಲ್ಲಿ ಬಿಜಿಎಸ್ ಅಲ್ಲಿ RCB ಫ್ಲಾಗ್ ಅನ್ನೇ ಮಾಡಿರುವಂತದ್ದು. ಸೊ RCBಯ ಭರ್ಜರಿ ಗೆಲುವಿಗಾಗಿ ಇಲ್ಲಿ ಸಾಕಷ್ಟು ಜನ ಪ್ರಾರ್ಥಿಸ್ತಾ ಇದ್ದಾರೆ. ಜೊತೆಗೆ ಆ ಒಂದು ಗೆಲುವನ್ನ ನೋಡೋದಕ್ಕೆ ಕೂಡ ಸಕಲ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರುವಂತದ್ದು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಮೇಡಮ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ವಿಜಯನಗರದಲ್ಲಿ. ಬೇರೆ ಯಾವುದೋ ಲೊಕೇಶನ್ ಗೊತ್ತಿಲ್ಲ ನಮಗೆ. ನಮ್ಮ ವಿಜಯನಗರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಈ ಥರ ನಾನು ಎಲ್ಲೂ ನೋಡಿಲ್ಲ ಮೇಡಮ್. ಇಡೀ ಬೆಂಗಳೂರಲ್ಲಿ ನಾನು ಎಲ್ಲೂ ನೋಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ನೆಕ್ಸ್ಟ್ ನಮಗೆ ಇದು ಮಿನಿ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಇಲ್ಲಿ ನಮಗೆ ಅಂದರೆ ನಾರ್ಮಲ್ ಪಬ್ಲಿಕ್ಗೆ ಇದನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮ್ಯಾಚ್ ಗೆಲ್ತೀವಾ ಸರ್? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಮ್ಯಾಮ್. ಯಾವತ್ತೂ ಪಾಸಿಟಿವ್ ಆಗಿರಬೇಕು. ಬಿ ಪಾಸಿಟಿವ್ ಆ್ಯಂಡ್ ಥಿಂಕ್ ಪಾಸಿಟಿವ್. ಸೊ ನಾವು RCB ಫ್ಯಾನ್ಸು, RCBಗೆ ನಾವು ಸಪೋರ್ಟ್ ಮಾಡೋದು ಏನೇ ಆಗಲಿ. ಸೊ ತುಂಬ ಜನ ಇವಾಗ ಸ್ಟಾಲ್ಸ್ ಎಲ್ಲ ಹಾಕ್ತಿದ್ದಾರೆ. ಇಲ್ಲಿ ಜನ ಬರಲಿ, ಟೇಸ್ಟ್ ಮಾಡಲಿ, ಇನ್ನೂ ಅವ್ರಿಗೂ ಬೆನಿಫಿಟ್ಸ್ ಆಗಲಿ. ನಿಮ್ಮ ಹೆಸರು? ಮಾರುತಿ ಅಂತ ಮೇಡಮ್, ಇಲ್ಲೇ ವಿಜಯನಗರ. ಥ್ಯಾಂಕ್ ಯು ಮ್ಯಾಮ್. ಜೈ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮ್ಮ RCB ತಂಡದವರು ಮೊದಲನೇ ಬಾರಿ ಫೈನಲ್ ಗೆಲ್ಲೋ ಒಂದು ಅವಕಾಶ ಇದೆ. ಆಲ್ರೆಡಿ 4 ಸತಿ ಹೋಗಿದ್ರು. ಅವರು ಗೆದ್ದು ಬರಲಿ. ಸೊ ಎಲ್ಲ ದೇಶದ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಿರೋದ್ರಿಂದ, ನಮ್ಮ ತಂಡದಲ್ಲಿ ಇರೋದ್ರಿಂದ ದೇಶನೂ ಗೆದ್ದಂಗೆ ಆಗುತ್ತೆ, ನಮ್ಮ ರಾಜ್ಯನೂ ಗೆದ್ದಂಗೆ ಆಗುತ್ತೆ, ನಮ್ಮ ನಗರನೂ ಗೆದ್ದಂಗೆ ಆಗುತ್ತೆ. RCBಗೆ ನಾವು ನಮ್ಮ ಕಡೆಯಿಂದ ಗುಡ್ ವಿಶಸ್ ಹೇಳಿ ಈ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿರೋದಕ್ಕೆ, ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ಗೆ, ಮನೋರಂಜನೆ, ಅದ್ರ ಜೊತೆಗೆ ಕ್ರೀಡೆ, ನಮ್ಮ ಸಂಸ್ಕೃತಿ ಎಲ್ಲವನ್ನು ಬೆರೆಸಿ ನಮ್ಮ ಕನ್ನಡತನವನ್ನು ತೋರಿಸಿ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದೆ ನಮ್ಮ ಪ್ರಿಯ ಕೃಷ್ಣ ಅವ್ರಿಗೆ ಹಾಗೂ ಅವ್ರ ತಂದೆಯವರಾದ ಶ್ರೀ ಕೃಷ್ಣಪ್ಪ ಅವ್ರಿಗೆ. ನಮ್ಮ ನಾಗರಿಕ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೊಸಳ್ಳಿ. ಮೇಡಮ್ 100% ವಿನ್ ಆಗುತ್ತೆ RCB ಇವತ್ತು. 18 ವರ್ಷದಿಂದ ನಾವು ಸತತ ವೇಟ್ ಮಾಡ್ತಾ ಇದ್ದೀವಿ ಈ ಮೂಮೆಂಟಿಗೆ. ನಮ್ಮ ದತ್ತುಪುತ್ರ, ನಮ್ಮ ಕರ್ನಾಟಕ ದತ್ತುಪುತ್ರ ಆದಂಥ ವಿರಾಟ್ ಕೊಹ್ಲಿ ಅವರು 18ನೇ ವರ್ಷ, ಅವ್ರದ್ದು ಜೆರ್ಸಿ ನಂಬರ್ ಕೂಡ 18. ಈ ವರ್ಷ 18ನೇ ವರ್ಷದ IPL ಕೂಡ ನಡೀತಾ ಇದೆ. ಆದ ಕಾರಣ ಈ ವರ್ಷ ಗೆಲ್ಲಲೇಬೇಕು. ನಾವೆಲ್ಲರೂ ಸೆಲೆಬ್ರೇಷನ್, ಅವರು ಕಪ್ ಎತ್ತಿದಾಗ ನಾವಿಲ್ಲಿ ಎಲ್ಲರೂ ಕೂಡ ಹರ್ಷೋದ್ಗಾರವಾಗಿ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ MLA ಆದಂಥ ಪ್ರಿಯಕೃಷ್ಣ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೀನಿ. ಯಾಕಂದರೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದ ಕಾರಣ ನಮ್ಮ RCB ಪ್ಲೇಯರು ಎಲ್ಲರೂ ಒಂದು ಖುಷಿಯಿಂದ ನಾವು ಇಲ್ಲೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ RCBಯನ್ನು ಗೆಲ್ಲೋ ಥರ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ತೀವಿ. ಜೈ RCB, ಜೈ ಕೊಹ್ಲಿ. ನಿಮ್ಮ ಹೆಸರು? ಶ್ರೀಶೈಲ್ ಅಂತೇಳಿ.